ಅಲ್ಮಡಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಬಂದ್ಬಿಟ್ಟು ನಾವು ಮದುವೆ ಹುಡುಗಿಗೆ ಮೇಕಪ್ ಮಾಡ್ತಿದ್ದೆ ನೋಡಿ. ಅದಾದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗೋಯ್ತು ನೋಡಿ. ಬೆಳಗ್ಗೆಯಿಂದ ನಾನು ಕೂಡ ಏನ್ ತಿಂದಿರ್ಲಿಲ್ಲ. ರಿಸೆಪ್ಷನ್ ನ ಮುಗಿಸ್ಕೊಂಡೆ ಊಟಕ್ಕೆ ಹೋದ್ರೆ ಆಯ್ತು ಅಂತ ನಾನ್ ಕೂತಿದ್ರೆ ಅವ್ರು ಮಾಡೋ ಶಾಸ್ತ್ರಗಳೆಲ್ಲ ನೋಡಿ ಇವತ್ ನಾನು ಊಟ ಮಾಡ್ಕೊಂಡಂಗೆ ಅಂತ ಅನ್ಕೊಂಡು ಅಲ್ಲಿಂದ ಎದ್ದು ಊಟಕ್ಕೆ ಬಂದೆ. ಅಲ್ಲಿ ಮಾಡಿರೋ ಚಿಕನ್ ಬಿರಿಯಾನಿ ತಿನ್ಕೊಂಡು ಸಾರಿ ಅಲ್ಲಿ ಮಾಡಿರೋ ವೆಜ್ ಊಟನ ತಿನ್ಕೊಂಡು ಅಲ್ಲಿಂದ ಬಂದು ನಾವು ಹಾಕೊಂಡಿರೋ ಮೆನಿನ ತೋರಿಸಿ. ಈಗ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಮೇ ಬಿ ಹೋದ್ ಜನ್ಮದಲ್ಲಿ ಈ ಚೋಟು ಅಂತ ಅನ್ನೋರೆಲ್ಲ ನಂಗೆ ಫ್ರೆಂಡ್ಸ್ ಆಗಿದ್ರು ಅಂತ ಕಾಣಿಸುತ್ತೆ. ಯಾಕಂದ್ರೆ ನಾನು ಎಲ್ಗೋದ್ರು ಬಂದ್ರು ಕೂಡ ಯಾರಾದ್ರೂ ಒಬ್ರು ಚೋಟು ಸಿಗ್ತಾನೆ ಇರ್ತಾರೆ ನೋಡಿ. ಇವಾಗ ಯಾರಪ್ಪ ಸಿಕ್ಕಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಇವರೇ ನೋಡಿ ಚೋಟು ಅನ್ನೋ ಲಿಸ್ಟ್ ಅಲ್ಲಿ ಇರೋ ಚೋಟು ಅವರು. ಇವರು ಮದುವೆ ಹುಡುಗಿ ಹೋಗ್ತಿದಾರೆ ಅನ್ಬಿಟ್ಟು ಈಗಲೇ ಕಣ್ಣೀರ್ ಹಾಕ್ತಿದ್ರು ನೋಡಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಗ್ ಪ್ಯಾಕ್ ಮಾಡಿ ಅದಾದ್ಮೇಲೆ ನಮ್ಮನೆ ಮಗಳನ್ನ ಇನ್ನೊಂದ್ ಮನೆ ಕಳ್ಸೋ ಟೈಮ್ ಬಂತು ನೋಡಿ. ಒಂದ್ ಹೆಣ್ಣಿನ ಜೀವನ ಹೇಗಂದ್ರೆ ಅವಳು ಚಿಕ್ಕವಳು ಇದ್ದಾಗ್ಲೂ ಟೆನ್ಷನ್, ದೊಡ್ಡವಳು ಆಗ್ಬಿಟ್ಲಲ್ಲ ಅನ್ನೋ ಟೆನ್ಷನ್. ಅವಳು ಸ್ಟಡಿ ಮಾಡಿದ್ರು ಟೆನ್ಷನ್, ಸ್ಟಡಿ ಮಾಡಿಲ್ಲ ಅಂದ್ರೂ ಕೂಡ ಟೆನ್ಷನ್. ಏನಾದ್ರೂ ಆಗ್ಲಿ ಅಂತ ಅವಳು ಕಷ್ಟಪಟ್ಟು ಅವಳ ಕಾಲ್ ಮೇಲೆ ನಿಂತ್ಕೊಂಡು ಒಂದಲ್ಲ ಒಂದ್ ದಿವಸ ಒಳ್ಳೆ ಜಾಬ್ ತಗೊಂತೀನಿ ಅನ್ನೋ ಆಟನ ಇಟ್ಕೊಂಡು ಕೊನೆಗೆ ಒಂದ್ ದಿವಸ ಅವಳ ಜಾಬ್ ತಗೊಂಡು ಹೋಗ್ಬೇಕನ್ನಷ್ಟರಲ್ಲಿ ಈ ಮದುವೆಯನ್ನ 3 ಪದನ 3 ಜನ ಮಾತಾಡ್ದಾಗ್ಲೇ ಗೊತ್ತಾಗೋದು ನನ್ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂತ. ಇಷ್ಟ್ರ ಮಧ್ಯೆ ಕೂಡ ಒಂದ್ ಒಳ್ಳೆ ಮನೆನ ಹುಡುಕಿ ತನ್ನ ಮಗಳನ್ನ ದಾರೆ ಹಿಡ್ದು ಇನ್ನೊಂದ್ ಮನೆ ಕೊಡೋವರ್ಗುನು ತಪ್ಪಿದ್ದಲ್ಲ ಈ ಟೆನ್ಷನ್. ನಾನ್ ಹೇಳಿದಿಷ್ಟೇ, ಎಲ್ರು ಚೆನ್ನಾಗಿರಿ, ನಿಮ್ ಅಪ್ಪ ಅಮ್ಮನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಇವತ್ತಿಗಿಷ್ಟೇ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.